ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀವಿ. ಬನ್ನಿ ಕುಡಿಯೋಣ. ಇಲ್ಲಿ ನೋಡಿ, ನಮ್ಮ ಅತ್ತೆಯವರು ಕೂಡ ಕುಡಿತಾ ಇದ್ದಾರೆ. ಕಾಫಿ ಕುಡಿದಾದ್ಮೇಲೆ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಬೆಂಡೆಕಾಯಿ ಹೆಚ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಹುಳಿ ಆದರೆ ಬೆಂಡೆಕಾಯಿ ಚೆನ್ನಾಗಿರಲ್ಲ ಅಂತ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ 1 ಸ್ಪೂನ್ ಮೇಲೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ಹುರಿದಿರ್ತಕ್ಕಂಥ ಬೆಂಡೆಕಾಯನ್ನು ನೀಟಾಗಿ ಹಾಕ್ಕೊಂಡು ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಿಬಿಡಿ. ಒಂದು 5-10 ನಿಮಿಷ ಪ್ಲೇಟನ್ನು ತೆಗೆದ್ಮೇಲೆ ಅದು ನೋಡಿ ಯಾವ ರೀತಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಬೆಂದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೋಡಿ, ಇಷ್ಟೇ ಬೆಂಡೆಕಾಯಿ ಪಲ್ಯ ಮುಗೀತು. ಸ್ನಾನ ಮಾಡಿ ಜಸ್ಟ್ ಈಗ ತಾನೇ ಬಂದೆ, ಪೂಜೆ ಮಾಡಬೇಕು, ಹಾಗಾಗಿ ಸ್ವಲ್ಪ ರೆಡಿ ಆಗೋಣ. ಮಾರ್ಷಲ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಕತ್ತು ಹಚ್ಕೋಬೇಕು. ಫೇಸ್ ಒಂದು ಕಲರ್ ಕತ್ತೊಂದು ಕಲರ್ ಆಗ್ತದೆ, ಹಾಗಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಿಕರ್ ಹಚ್ಕೊಳ್ಳೋಣ. ಫಿನಿಶ್. ಇಷ್ಟೇ ಮಾಯ್ಶ್ಚರೈಸ್, ಸನ್ಸ್ಕ್ರೀನ್, ಒಂದಿಂಡಿ, ಸ್ಕೇಲ್ ಬಾರ್. ನೋಡಿ, ಪೂಜೆ ಮಾಡಬೇಕಂತ ದೇವ್ರ ಮನೆಗೆ ಬಂದರೆ ಇವನು ಪೂಜೆ ಮಾಡ್ತಾನಂತ ಹೇಳ್ತಾ ಇದ್ದಾನೆ. ನೋಡಿ ನೋಡಿ, ಊದ್ಬತ್ತಿ ತಗೊಂಡು ಯಾವ ರೀತಿ ಮಾಡ್ತಾ ಇದ್ದಾನೆ. ಮ್ಯಾಚ್ ಬಾಕ್ಸ್ ತಗೊಂಡು ಅದನ್ನು ತೆಗೆದು ನಾವು ಹೆಂಗೆ ಹಚ್ತೀವೋ ಆ ಥರ ಹಚ್ಚಕ್ಕೆ ಹೋಗ್ತಾ ಇರ್ತಾನೆ. ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ನೋಡಿ. ನಾನು ಪೂಜೆ ಮಾಡಿದ ಮೇಲೆ ನನ್ನ ಮಗ ಗಂಟೆ ಬಾರಿಸ್ತಾ ಇದ್ದಾನೆ. ಯಾವ ರೀತಿ ಬಾರಿಸ್ತಾನಂತ ನೋಡಿ. ಬಾರಿಸ್ ಗಂಟೆ, ಬಾರಿಸ್, ಜೇಜಿ ಮಾಡು. ನೋಡಿ ನೋಡಿ, ಅವನು ಬಾರಿಸ್ಬೇಕು, ಊದ್ಬತ್ತಿನ ಬೆಳಗಬೇಕು ಅಂತ ಆಗ್ಲಿಂದ ಅಳ್ತಾನೆ ಇದ್ದ. ನೋಡಿ, ಅಲ್ಲಿಟ್ಟ. ಜೇಜಿ ಮಾಡಿ ಬಂಗಾರಿ. ಜೇಜಿ ಹೆಂಗ್ ಮಾಡೋದು ನೋಡಿ. ಮಂಗಳಾರತಿ ಬೆಳಗ್ಬೇಕಂತ ಅದನ್ನ ತಗೊಂಡಿದ್ದಾನೆ. ನೋಡಿ ಯಾವ ರೀತಿ ಮಾಡ್ತಾನೆ ನೋಡಿ. ನೋಡಿ ಯಾವ ರೀತಿ ಮಾಡ್ತಾನೆ. ತುಂಬಾ ತರಲೆ ನೋಡಿ, ಬೆಳಗ್ತಾ ಇದ್ದಾನೆ. ನೋಡಿ ನೋಡಿ, ನಾ ಹಚ್ಚಿಲ್ಲ ನೋಡಿ 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 ಯಾವ ರೀತಿ ಬೆಳಗ್ತಾನೆ. ಪೂಜೆ ಆದಮೇಲೆ ಚಪಾತಿ ಮಾಡೋಣ ಅಂತ ಪಲ್ಯ ಆಲ್ರೆಡಿ ಮಾಡ್ತಿದ್ವಿ. ಒಂದು ತೀಡ್ಕೊಂಡು ಹಂಚ ಮೇಲೆ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಬೇಲಿ ಅಂತ ಇನ್ನೊಂದನ್ನು ತಿಳ್ಕೊಳ್ತಾ ಇದ್ದೀನಿ. ಅದು ಬೆಂದ ತಕ್ಷಣ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ತೀಡ್ತಾ ಇದ್ದೀನಿ. ಈ ರೀತಿ ನೋಡಿ, ಅಷ್ಟೊಂದು ರೌಂಡಾಗಿ ಬಂದಿಲ್ಲ, ಬಟ್ ತೀಡ್ತಾ ಇದ್ದೀನಿ. ಅದು ಸ್ವಲ್ಪ ಬೆಂದಿದೆ ಅಂತ ಉಲ್ಟಾ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ, ನೀವೇ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸವರ್ತಾ ಇದ್ದೀನಿ. ಈ ಥರ ಆದಮೇಲೆ ಯಾವ ರೀತಿ ಸವರ್ತಾ ಇದ್ದೀನಿ ಅಂತ ನೋಡಿ. ಸವರಾದಮೇಲೆ ಸ್ವಲ್ಪ ಬೆಂದಿದೆ ಅಂತ ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಚಪಾತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಚಪಾತಿ ಹಾಕಿದ ತಕ್ಷಣ ಇನ್ನೊಂದು ಚಪಾತಿನ ತಿಳ್ಕೊಳ್ತಾ ಇರ್ತೀನಿ. ನೋಡಿ, ಈ ರೀತಿ ಬೆಂದ ತಕ್ಷಣ ಸ್ವಲ್ಪ ತಿರುವಾಗ್ತಾ ಇರ್ತೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಬೆಂದಾದಮೇಲೆ ಸ್ವಲ್ಪ ತಿರುಗಾಕಿ ಮತ್ತೆ ಬೆಂದಿಸ್ಬೇಕು ನೀಟಾಗಿ. ಚಪಾತಿ ಸುತ್ತ ಬೆಂದಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಹಸಿ ಹಸಿ ಇದ್ದರೆ ಹೊಟ್ಟೆ ನೋವು ಈ ರೀತಿ ಆಗುತ್ತೆ. ನೋಡಿ ಯಾವ ರೀತಿ ಬೆಂದಿರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ನೋಡೋರಿಗೆ. ನೋಡಿ ಆಯಿತು. ಚಪಾತಿನ ನೀಟಾಗಿ ಫೋಲ್ಡ್ ಮಾಡಿ
ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ಇನ್ನೊಂದು ಚಪಾತಿನ ತೀಡಿರ್ತೀನಲ್ಲ ಅದನ್ನು ಈಗ ಹಂಚ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹರಿದೋಗ್ಬಿಡ್ತು ಚಪಾತಿ, ಅದನ್ನೇ ಸರಿ ಮಾಡಿ ಮತ್ತೆ ಹಂಚ್ ಮೇಲೆ ಹಾಕಿ ನೀಟಾಗಿ ನೋಡಿ ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ನೀವೇ ಸ್ವಲ್ಪ ಹರಿದೋಗ್ಬಿಡ್ತು, ಇರಲಿ ಬಿಡಿ ಅಂತ ನಾನೇ ಸರಿ ಮಾಡಿದೆ. ಸ್ವಲ್ಪ ಬೆಂದಿದೆ ಅಂತ ಚಪಾತಿನ ಉಲ್ಟಾ ಮಾಡಿ ಹಾಕಿದ ಮೇಲೆ ಸ್ವಲ್ಪ 1/4 ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಯಾವ ರೀತಿ ಆಗಿದೆ ಚಪಾತಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ, ಯಾವ ರೀತಿ ಆಗಿದೆ ಅಂತ. ನೀಟಾಗಿ ಬೆಂದಿದೆ ನೋಡಿ. ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಯಾವ ರೀತಿ ಬೆಂದಿದೆ ಅಂತ ನಿಮಗೆ ನೋಡೋರಿಗೆ ಆಗಲೇ ಗೊತ್ತಾಗ್ಬಿಡುತ್ತೆ ಚಪಾತಿ ಬೆಂದಿದೆ ಅಂತ. ಈ ರೀತಿ ಬೆಂದಾದಮೇಲೆ ಅದನ್ನು ಕೂಡ ಸ್ವಲ್ಪ ಎತ್ತಿ ಉಲ್ಟಾ ಹಾಕಿ ನೀಟಾಗಿ ಬೆನ್ಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಬೆನ್ಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹೊಟ್ಟೆ ನೋವು ಈ ಥರ ಬಂದುಬಿಡುತ್ತೆ, ಹಸಿ ಹಸಿ ಇರುತ್ತೆ. ಚಪಾತಿ ಸುತ್ತ ನೀಟಾಗಿ ಬೆನ್ನಿಸ್ಬೇಕು ನೋಡಿ. ಬೆನ್ನಿಸಿ ಫೋಲ್ಡ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ನಾನೇ ಬಂಡೆ ಒರೆಸ್ತೀನಿ ಅಂತ ತುಂಬ ಹಠ ಮಾಡಿ ಬಂಡೆ ಒರೆಸ್ತಾ ಇದ್ದಾನೆ. ನಾವು ಮಾಪಿಂದ ಬಂಡೆ ಒರೆಸಲ್ಲ, ಬಟ್ಟೆಯಿಂದ ಒರೆಸ್ತೀವಿ. ಮಾಪಿಂದ ಕ್ಲೀನ್ ಆಗಲ್ಲ ಅಂತ ಬಟ್ಟೆಯಿಂದ ಒರೆಸ್ತಾ ಇದ್ದೀವಿ ನೋಡಿ. ಈ ರೀತಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಬಂದು ಹಿಂಡಿ ಕೊಡ್ತಾರೆ ಮೊಮ್ಮಗನಿಗೆ, ಬಂಡೆ ಒರೆಸ್ಲಿ ಮೊಮ್ಮಗ ಅಂತ ನೋಡಿ. ಕೆಲಸ ಎಲ್ಲ ಆದಮೇಲೆ ಟಿಫನ್ ಮಾಡಿಟ್ಟಿದ್ವಿ ನೋಡಿ. ಯಾವ ರೀತಿ ಬಂದಿದೆ ಚಪಾತಿ ಪಲ್ಯ. ಮತ್ತು ನೀವು ಇದೇ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.